ಮಾಡ್ತಾ ಇದ್ದೀರಾ? ಹಣ ಕೊಡ್ತೀನಿ ಬಾ ಅಂತೇಳಿ ಸುಮ್ಮನೆ ತಿರುಗಾಡ್ತಾ ಇದ್ದೀರಲ್ಲ, ಪ್ಲೀಸ್ ಬೇಗ ಹಣ ಕೊಡಿ ಮೇಡಮ್. ಈ ಪ್ರಶಾಂತ ವಾತಾವರಣದಲ್ಲಿ ಮನಸ್ಸಿಗೆ ಅಷ್ಟೊಂದು ಮುದ್ದು ನೀಡುತ್ತಿದೆ ಗೊತ್ತಾ? ಅದನ್ನು ನೀವು ಆರಾಮವಾಗಿ ಅನುಭವಿಸಿ. ಈಗ ನನಗೆ ಅರ್ಜೆಂಟ್ ಹಣ ಬೇಕಾಗಿದೆ. ಅಲ್ಲಿ ನಮ್ಮ ತಾಯಿ ಕಾಯಿಲೆಯಿಂದ ತುಂಬಾ ಬಳಲುತ್ತಾ ಇದ್ದಾಳೆ. ಆದಷ್ಟು ಬೇಗ ನಾನು ನಮ್ಮ ಅಮ್ಮನನ್ನು ನೋಡಬೇಕು. ಪ್ರಕಾಶ್, ಈ ಡ್ರೆಸ್ ನಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಹಣ ಕೊಡಿ ಮೇಡಮ್. ಹಣ ಹಣ ಅಂತ ಯಾಕೆ ಸಾಯ್ತಾ ಇದ್ದೀರಾ? ಒಂದ್ಸಲಿಪ ಆದ್ರೂ ರಸಿಕತೆ ಅನ್ನೋದು ಇಲ್ವಾ ನಿಮಗೆ? ಮೇಡಮ್, ದಯವಿಟ್ಟು ತಮಾಷೆ ಮಾಡಬೇಡಿ. ಸ್ವಲ್ಪ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇವತ್ತೇ ನನ್ನ ತಾಯಿಗೆ ಆಪರೇಷನ್ ಮಾಡಿಸಬೇಕು. ಏನಾದರೂ ಮಾಡಿ ಆ ನನ್ನ ತಾಯಿ ದೇವರನ್ನು ಉಳಿಸಿಕೊಳ್ಳಲೇಬೇಕು. ಇವತ್ತೇ ಹಣ ತೆಗೆದುಕೊಂಡು ಹೋಗಿ ನಮ್ಮ ಅಮ್ಮನನ್ನು ನೋಡಬೇಕು. ಹಾಲು ಕೊಡುವ ಮಗುವಿನ ತರ ಅಮ್ಮ ಅಮ್ಮ ಎಂದು ಯಾಕ್ರೆ ಹಮಸ್ತಾ ಇದ್ದೀರಾ? ನಿಮಗೆ ಹಣ ಬೇಕು ತಾನೇ? ಅದಕ್ಕೆ ಅಲ್ವಾ ಮೇಡಮ್ ಬೆಳಗ್ಗೆಯಿಂದ ನಿಮ್ ಹಿಂದೆ ತಿರುಗ್ತಾ ಇರೋದು? ಬರೇ ಹೊಲತೆ ಇದ್ದರೆ ಏನು ಪ್ರಯೋಜನ? ಒಂದ್ ಸ್ವಲ್ಪ ನನ್ನ ಮನಸ್ಸನ್ನು ಹರಿತುಕೊಳ್ಳೋದು ಬೇಡವಾ? ಅಂದರೆ ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ಲವೇ? 5 ವರ್ಷಗಳಿಂದ ನಾನು ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಅಂದ ಮೇಲೆ 50,000 ರೂಪಾಯಿಗೆ ನೀವು ನನ್ನ ನಂಬ್ತಾ ಇಲ್ವಲ್ಲ ಮೇಡಮ್? ನೋಡಿ, ಕಪ್ಪಿನ ಕಮಲದ ಬಳ್ಳಿ ಹಿಡಿ ತನ್ನ ವಯಸ್ಸನ್ನು ಕೇಳಿದರು, ಅದರ ಪರಿಮಳ ಮಾತ್ರ ಸವಿಯದೆ ಬಿಡಲಿಲ್ಲ. ಅದರಂತೆ ಪ್ರಕಾಶ, ಒಳ್ಳೆತನ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಇರಬೇಕು. ಅತಿ ಹೆಚ್ಚು ಒಳ್ಳೆತನ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಈ ಜನ್ಮದಲ್ಲಿ ನಿಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಉಪದೇಶ ಮಾಡೋದಕ್ಕೆ ಇದು ತಕ್ಕ ಸಮಯವಲ್ಲ. ಮೊದಲು ಹಣ ಕೊಡಿ. ನನ್ನ ತಾಯಿ ಆಪರೇಷನ್ ಆರಾಮಾದ ಮೇಲೆ ನಿಮ್ಮ ಸಂದೇಶ ಉಪದೇಶ ಎಷ್ಟು ಬೇಕಾದ್ರೂ ಹೇಳಿ, ಹೇಳ್ತೀನಿ. ನೋಡು, ನನ್ನ ಮನದಾಸೆಯನ್ನು ಯಾವ ಉಪದೇಶಗಳಿಂದ ಈಡೇರಬಹುದೆಂದು ನಾನು ಹರಿತಿರೋದು. ಆದ್ರೆ ಈ ನಿನ್ನ ಅನುಕ್ಕಾಗಿ ನನ್ನ ದಾಹ ಹಂಬಲ ಹಿಂಗಿಸಬೇಕೆಂದು ನಾನು ನಿಮ್ಮಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಮೇಡಮ್, ನೀವು ಏನ್ ಹೇಳ್ತಾ ಇದ್ದೀರಿ? ಏನಿಲ್ಲ, ಡೋಂಟ್ ವರಿ. ನೀವೇನು ಹೆದರ್ಕೊಳ್ಳಬೇಡಿ. ವೆರಿ ಸಿಂಪಲ್. ನಿಮಗೆ ಹಣ ಬೇಕು, ನನಗೆ ಎಂಜಾಯ್ಮೆಂಟ್ ಬೇಕು. ನೋಡಿ, ಈ ದುಡ್ಡನ್ನು ತೆಗೆದುಕೊಳ್ಳಿ. ಒಂದ್ ಸ್ವಲ್ಪ ಸಮಯ ನನ್ನ ಜೊತೆ. ಮೇಡಮ್, ನೀವು ಕಮಾನ್, ಡೋಂಟ್ ವರಿ. ನೋಡು, ಜಸ್ಟ್ ಎಂಜಾಯ್. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಬೇಕಾಗಿಲ್ಲ. ಕಮಾನ್. ಇಲ್ಲಿ ಮೇಡಮ್, ಇಲ್ಲಿ ಮೇಡಮ್, ದಯವಿಟ್ಟು ನನ್ನ ಮುಟ್ಟಬೇಡಿ. ನನಗೆ ಇದೆಲ್ಲ ಇರ್ತದಲ್ಲ. ಈ ವಿಕೃತ ಕಾಮನೆಗಳು ಹೆಣ್ಣಿಗೆ ಭೂಷಣವಲ್ಲ. ನೋಡು, ಈ ನಿಮ್ಮ ಭಾಷಣದ ಬಗ್ಗೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ನಿನಗೆ ಹಣ ಬೇಕು. ನಿನ್ನ ತಾಯಿನ ಹೊಳೆಯಬೇಕಂದ್ರೆ ನನ್ನ ಆಸೆಯನ್ನು ನೀನು ಈಡೇರಿಸಲೇಬೇಕು. ಇಲ್ಲದಿದ್ರೆ ಹೊರಟು ಹೋಗು ಇಲ್ಲಿಂದ. ಮೇಡಮ್, ನೀವು ಗಂಡು ಕುಲವನ್ನು ತುಂಬಾ ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನಮಗೂ ಒಂದು ಮಾನ ಶೀಲ ಅನ್ನೋದಿದೆ ಗೊತ್ತಾ ನಿಮಗೆ? ಶ್ರೀಮಂತರಾದ ಮಾತ್ರಕ್ಕೆ ಎಲ್ಲ ಸುಖವನ್ನು ಖರೀದಿ ಮಾಡಿದ್ರು ನಿಮ್ಮ ಈ ಆಂಬವ ಅರ್ಥ ಇಲ್ಲ. ಅದೃಷ್ಟದ ಪರಿಚಯವಿಲ್ಲದೆ ನಿಮ್ಮಂತಹ ದರಿದ್ರಗಳ ಮುಂದೆ ವಿನೋದ ವಿಲಾಸಗಳನ್ನು ಹರಿದುಕೊಂಡು ಮಾತನಾಡುವ ನಿಜವಾಗಲೂ ಅರ್ಥಹೀನನೇ ನೀನು. ನೋಡು, ಕೊನೆಯದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿನ ಮುಟ್ಟು ಅಥವಾ ಸಾಕು, ನಿಲ್ಲಿಸಿ. ನಿಮ್ಮ ಕೆಟ್ಟ ವಿಷಯನ್ನು ಕೇಳಲು ಸಹ ನನಗೆ ಇಷ್ಟವಿಲ್ಲ. ಇದು ಮಾನವೀಯತೆ ತುಂಬಿದ ಪರಮ ಪಾವನವಾದ ಕಾಯ. ಮನ ನಿಷ್ಕಲ್ಮಶವಾಗಿದ್ದರೆ ಧರ್ಮ ಸದಾ ನಮ್ಮನ್ನು ಕಾಯುತ್ತೆ. ಧರ್ಮೋ ರಕ್ಷತಿ ರಕ್ಷತಾ, ಧರ್ಮೋ ರಕ್ಷತಿ ರಕ್ಷತಾ. ಗುಡ್ ಬೈ. ಎಷ್ಟೊಂದು ಕೊಬ್ಬು ಇರಬೇಕು ಈ ಪ್ರಕಾಶನಿಗೆ. ಹೋಗು ಹೋಗು ಪ್ರಕಾಶ, ಹೋಗು. ನೀನೇನು ಬುದ್ಧಿವಂತ ತಿಳಿದುಕೊಂಡಿವೆ. ಈ ನನ್ನ ರಹಸ್ಯವನ್ನು ತಿಳಿದುಕೊಂಡು ಕಾಪಾಡಿಕೊಂಡು ಹೋಗಬಹುದೆಂದು ನಾನು ನನ್ನ ಆಸೆ ಪಟ್ಟನು ಹೊರತು ಯಾವ ಆಕರ್ಷಣೆಗಳಿಂದ ಅಲ್ಲ. ಅದಕ್ಕೊಂದು ಬೇಕು ಬೇಕು, ಅದಕ್ಕೊಂದು ಸುಲಭ ಬೇಕು. ಪ್ರಕಾಶ, ಎಲ್ಲಿವರೆಗೆ ಹೋಗ್ತೀಯಾ? ಒಂದಿಲ್ಲ ಒಂದು ದಿನ ನನ್ನ ಹತ್ರ ಬರ್ಲೇಬೇಕಲ್ಲ.
ಉಡುಗೊರಿಗಾಗಿ ಮನೆ ಮಾರಲು ಬಂದ ಮಹಾದೇವಪ್ಪನಿಗೆ ಮುತ್ತಿನಂತ ಮಗಳಿದ್ದಾಳೆ ಎಂಬುದನ್ನರಿಯದೆ ತಿರಸ್ಕಾರ ಭಾವದಿಂದ ವಾಪಸ್ ಕಳಿಸಿಬಿಟ್ಟೆ. ಮನೆಯಲ್ಲಿಯೇ ಚಿನ್ನದ ನಿಧಿಯನ್ನಿಟ್ಟುಕೊಂಡು ಕಣ್ಣೀರು ಸುರಿಸುತ್ತಿರುವ ಆ ನತ ದೃಷ್ಟನ ನಿಧಿಗೆ ಎಂದು ತಾನೇ ನನ್ನ ಕಣ್ಣು ಬಿದ್ದಿತು. ಆ ಬ್ರಹ್ಮ ಸೃಷ್ಟಿಯ ರಮ್ಯ ವೈಶಿಷ್ಟ್ಯವನ್ನು ಕಂಡು ರೋಮಾಂಚನಗೊಂಡೆ. ಧನಲಕ್ಷ್ಮಿಯ ಕೃಪೆಯಿಂದ ದಾರಿದ್ರ್ಯ ದೂರವಾದರೆ ಈ ಬಡಲಕ್ಷ್ಮಿಯ ಸ್ಪರ್ಶದಿಂದಲೇ ಉದ್ಭವಿಸದಂತಾಗುತ್ತದೆ. ಏನವಳ ಚೆಲುವು, ನೋಡುಗರ ಅಂತರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತ ಆ ಚೆಲುವೆ. ಕವಿ ಕಾಳಿದಾಸನ ಕಾವ್ಯ ಲಹರಿಯೋ ಅಥವಾ ಮಹರ್ಷಿ ವಿಶ್ವಾಮಿತ್ರನ ತಪೋಭಂಗ ಮಾಡಿದ ನದಿಯೋ ಅಥವಾ ಭಸ್ಮಾಸುರನನ್ನು ಮನ ಬಂದಂತೆ ತುಳಿಸಿ ಮೋಹಿಸಿ ಕೊಂದ ಮೋಹಿನಿಯೋ ಅಥವಾ ಶಿವನನ್ನೇ ಮೆಚ್ಚಿ ಆತ್ಮಲಿಂಗ ಪಡೆದ ರಾವಣ. ಚಿತ್ತ ಚಾಂಚಲ್ಯವನ್ನು ಚಂಚಲಗೊಳಿಸಿದ ಸೀತೆಯು ಮಹಿಷಮರ್ಧಿನಿ ಮಹಿಷಾಸುರನ ಗಟ್ಟಿತನವನ್ನು ಕೊಟ್ಟಿ ಕೆಳಬಿದ ಚಾಮುಂಡಿಯು ಏನಂದು ಅರ್ಥವಾಗದು ಇವಳ ಅವತಾರವ. ಹೆಣ್ಣಿನ ಬೇಟೆಗೆಂದು ಹೊಸ ಊರಂದನ್ನು ಹುಡುಕುತ್ತಾ ಹೊರಟ ನನಗೆ ಈ ಲಕ್ಷ್ಮಿ ಬೇಟೆಯಾಗಿದ್ದು ನನ್ನ ಅದೃಷ್ಟಕ್ಕಾಗಿಯೋ ಅಥವಾ ಅವಳ ಅವನತಿಗಾಗಿಯೋ ಆ ಮೌನೇಶ್ವರ ಎಂದು ನಿರ್ಧರಿಸಲಿದ್ದಾನೆ. ಲಕ್ಷ್ಮಿ ಬುದ್ಧಿವಂತಳಾಗಿ ನನ್ನ ಮಾತಿಗೊಪ್ಪಿದರೆ ಅವಳಿಗೆ ನಾನು ಕರುಣಿಸುವೆ ಮಾಂಗಲ್ಯ ಭಾಗ್ಯ. ವಿರೋಧ ವ್ಯಕ್ತಪಡಿಸಿದರೆ ಇದ್ದೇ ಇದೆಯಲ್ಲ ಈ ಚಿತ್ರ ಶರ್ಮನ ಕೊನೆಯ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಆ ದುರ್ಯೋಧನ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದಂತೆ ಆ ದುರ್ಯೋಧನ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದಂತೆ ಆ ಲಕ್ಷ್ಮಿ ನನ್ನ ಮಾತಿಗೊಪ್ಪದಿದ್ದರೆ ಈ ತುಂಬಿದ ಸಭೆಯಲ್ಲಿ ಅವಳ ಮಾನಭಂಗ
ಯಾವ ನನಗಿನ ಬರ್ಗೆಟ್ ನನ್ನ ಮಗನೇ ಬಂದನಂತ ಕಾಣ್ತೈತಿ ರೋಡಿನಾಗ ಒಂದು ಸುಟ್ಟು ಬಿಡಿನೂ ಸಿಗೋದು ನೋಡ್ರಿ. ಯಾರನ್ನ ಬರೋದ್ರಾಗ ನಾನು ಬೀಡಿ ಹಾರಿಸ್ಕೊಂಡು ಜಲ್ದಿ ಜೋಬ್ನಾಗ ಇಟ್ಕೋಬೇಕಂದ್ರೆ ಒಂದು ಬೀಡಿ ಏನು ಅನ್ಬೇಡ್ರಪ್ಪ, ನಾ ಸ್ವಲ್ಪ ಭಾಳ ಶ್ರೀಮಂತ ಇದೀನಲ್ಲ ಅದಕ್ಕೆ ಸ್ವಲ್ಪ ಹಿಂಗೆ ಮಾಡೇ ಇಟ್ಟಿನಿ ಮನ್ಯಾಗ. ಅಂತೀನಿ ಒಂದು ಜುರಿ ಹೇಳಿದ್ರಾಗ ಮೈಯಾಗಿರೋ ಆಯಾಸ ಎಲ್ಲ ಹೊಂಟೋಗ್ತೈತಿ. ಹಂಗಂತೇಳಿ ನೀವು ಬಿಡಿಸಿದ್ರಪ್ಪ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಸುಮ್ಮನೆ ನಾಟಕ ಐತಿ. ಸಾಲವನ್ನು ಕೊಂಬುವಾಗ ಹಾಲು ಬಾನವನು ಬಂತಿ, ಸಾಲಿಗನು ಬಂದು ತಾ ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಆ ಸರ್ವಜ್ಞನ ಲೆಕ್ಕ. ಆದ್ರೆ ಈಗ ಸಾಲವನ್ನು ಕೊಂಬುವಾಗ ಮೈಗೆಲ್ಲ ಮಾಲಿಶ್ ಮಾಡೋರು, ಸಾಲಿಗನು ಬಂದು ತಾ ಕೇಳಿದಾಗ ಕೈಕಾಲ ಕಲಾಸ್ ಮಾಡೋರು ಸರ್ವಜ್ಞ. ಹಿಂಗೈತ್ರಿ ಆ ಸರ್ವಜ್ಞನ ಲೆಕ್ಕ ನೋಡಿದ್ರ ಅವ ಏನಾರ ಹಿಂಗಿದ್ನಂದ್ರ ಮುಗಿತಪ್ಪ. ಸಾಲ ತಗೊಳ್ಳುವಾಗ ನೋಡ್ಬೇಕ್ರಿ ಅವ್ರ ನಾಟಕ ಚೇ 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 ಸತ್ಯ ಹರಿಶ್ಚಂದ್ರನೇ ಬಂದವನ ಅಂತ ತಿಳಿದು ಪಟ್ನ ಕೊಟ್ಟು ಬಿಡ್ತೀವಿ. ಕೊಟ್ಟಿದ್ದ ಕೊನೆ ಬಿಟ್ಟಿ ನೋಡ್ರಿ, ಅದೇನಂತಾರಲ್ರಿ ಕೊಟ್ಟವನು ಕೊಡಗಾದ ತಿಂದೋನ್ ತಿಮ್ಮಪ್ಪ ಅಂತಂದಾಗ ಆಗಿನ ಕಾಲದ ಜನ ಸಾಲ ಅಂದ್ರ ಸೂಲ್ ಅಂತಿದ್ರು. ಈಗ ದುಡ್ಡು ಗಳಿಸಿದಂತ ದೊಡ್ಡ ದೊಡ್ಡ ಮಾತೇಳಿ ಸಡ್ಡ ಒಡೆಯ ಬ್ಯಾಡ, ಬಡ್ಡಿಯಿಂದ ತಿಂದ ದುಡ್ಡು ಬರುದಿಲ್ಲ ನಿನ್ನ ಜೋಡ. ಅಮ್ಮ ತಿಳಿದು ನೀನೋಡ, ಅಮ್ಮ ತಿಳಿದು ನೀನೋಡ. ದುಡ್ಡು ಗಳಿಸಿದಂತ ದೊಡ್ಡ ದೊಡ್ಡ ಮಾತೇಳಿ ಸಡ್ಡ ಒಡೆಯ ಬ್ಯಾಡ, ದುಡ್ಡು ಗಳಿಸಿದಂತ ದೊಡ್ಡ ದೊಡ್ಡ ಮಾತೇಳಿ ಸಡ್ಡ ಒಡೆಯ ಬ್ಯಾಡ, ಬಡ್ಡಿಯಿಂದ ತಿಂದ ದುಡ್ಡು ಬರುದಿಲ್ಲ ನಿನ್ನ ಜೋಡ. ಅಮ್ಮ ತಿಳಿದು ನೀನು, ಅದೇ ಸುಖದ ಮೂಲ ಅಂತಾರ ನೋಡು ಸ್ವಾಮಿ. ಈ ಬಿಟ್ಟಿ ರೊಕ್ಕದಾಗ ಸಿಕ್ಕಷ್ಟು ವಜಾ ಕಷ್ಟಪಟ್ಟು ದುಡಿದು ಸಂಪಾದಿಸಿದ ರೊಕ್ಕದಾಗ ಸಿಗೋದೇ ಇಲ್ಲೋ ಸ್ವಾಮಿ. ಇವ ಯಾರ್ಯಾರ ಮನಿ ಎಷ್ಟರ ಹಾಳು ಮಾಡಿರ್ಬೇಕಂತೀವಿ. ಬೇಕಾದ್ರೆ ನೀವ ನೋಡ್ರಿ, ನಿಮ್ಮ ಹತ್ರ ಸಾಲ ತಗೊಂಡಾರಲ್ಲ ಅವರು ಯಾರಾದ್ರೂ ಸೀದಾ ಮನೆಗೆ ಹೋಗ್ಯಾರ ನೋಡಿದೇನು? ಸಾರಾಯಿ ಅಂಗಡಿಗೋ ಇಲ್ಲ ಓಶಿ ಬರ್ಸೋಕೋ ಇಲ್ಲ ಇಸ್ಪೀಟ್ ಆಡೋಕೋ ಹೋಗ್ತಾರ. ಎಲ್ಲಾ ದುಡ್ಡು ಮಂಗಾಮಾಯ ಮಾಡ್ಕೊಂಡು ನಮ್ಮ ಪಾಂಕೆಲ್ಲೂರು ಶರವಣ್ಣ ಹತ್ರ ಉದ್ರಿ ಒಂದು ಬೀಡಿ ಬಾಯಾಗ ಇಟ್ಕೊಂಡು ಮನೆಗೆ ಹೋಗ್ತಾರ. ಏನು ಬರಾಬರಿ ಹೇಳಿದ್ ಮಾಸ್ತಾರ ಹೇಳ್ದಂಗ ನಮ್ಮ ಆಸಾಮಿಗಳೆಲ್ಲ ಪಕ್ಕ ಎಲ್ರು ಅದಾವ, ಗುಂಪಿಗೆ ಸೇರಿದ್ವು ಅದಾವ ನೋಡು. ನೀನ್ ಸಾಲ ಕೊಡೋದು ಅಂತ ಗಿರಿಕಿಗಳಿಗಲ್ವಾ, ಚಂದಾಗಿ ದುಡ್ಕೊಂಡು ತಿಂಬೋರಿಗೆ ನೀನ್ ನಂಬೋದಿಲ್ಲ. ಅದೇ ಕುಡಿದು ತಿಂದು ಮಸ್ತ್ ಮಜಾ ಮಾಡ್ತಾರ ನೋಡು ಅಂತರಿ ಕೊಡ್ತಿದ್ದಿ. ಕೊನೆಗೆ ಒಂದಿನ ನೀನ ಮ್ಯಾಕ್ ಮಾರಿಯಾಗ ನಿಂತ್ಕೊಂಡು ಲಾಭ 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 ಅಂತ ಒಯ್ಕೆ ಅಂತ ಹೋಗ್ತೀನಿ. ಏನ್ ಮಾಡ್ಬೇಕು ಮಾಸ್ತಾರ, ಕಾಲ್ ನೋಡಿ ಹೆಂಗೈತಿ. ಒಂದ್ ವರ್ಷ ಮಳಿ ಇಲ್ದ ಸಿಕ್ಕಾಪಟ್ಟಿ ಬರಗಾಲ ಬಿದ್ದ, ಇನ್ನೊಂದ್ ವರ್ಷ ಸಿಕ್ಕಾಪಟ್ಟಿ ಮಳೆಯಾಗಿ ಹಸಿ ಬರಗಾಲ ಆಗಿಬಿಡ್ತದ. ಈ ಒಣ ಬರಗಾಲ ಹಸಿ ಬರಗಾಲ ಕಂಜಿ ಹೊಲ ಮನೆಯದವ್ರಿಗೆ ಸಾಲ ಕೊಡ್ಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಂಗಾಗೈತೆ. ಆದ್ರ ಇಸ್ಬಾಟ್ ಆಡಾರ ನೋಡು, ಇವತ್ತಿಲ್ದ ನಾಳೆ ಗೆದ್ದರ ಗೆಲ್ತಾರಪ್ಪ ಅಂತೇಳಿ ರೊಕ್ಕ ಕೊಟ್ಬಿಡ್ತಾರೆ. ಅದ ಜೂಜಾಡೋರು ಮಟಗಾರರು ಇವತ್ತಿಲ್ದ ನಾಳೆ ಜೈಂಟ್ ಹೊಡೆದಾರ ಅಂತೇಳಿ ಕೊಟ್ಟು ಬಿಡ್ತೀವ. ಆದ್ರೆ ಏನ್ ಮಾಡೋದು, ನಮ್ಮ ಮನೆ ಬರೋ ಚಲೋ ಇಲ್ಲ. ನಮ್ಮ ಆಸಾಮಿಗೆ ಏನ್ ಸಾಲ ಕೊಟ್ಟಿವಲ್ಲ ಅವಕ್ಕೆ ಲಕ್ಕ ಸಾಥಿ ಕೊಡುವಂತ. ಅವ್ರಿಗೆ
ಅವ್ರಿಗೆ ಲಕ್ ಬರೋದ್ರೊಳಗ ನಿಮ್ಗೆ ಲಕ್ ಬಡದಿರ್ತೈತಿ ನಿಮ್ಮ ದಂಡಪ್ಪ. ಅವ್ರಿಗೆ ಲಕ್ ಸಾಧಿಕೊಳ್ಳಿಲ್ಲ ಅಂದ್ರ ನೀ ಬಿಕ್ಕಿ ಬಿಕ್ಕಿ ಸತ್ತೋಕಿಯಲ್ಲೋ ಅದನ್ನ ಸ್ವಲ್ಪ ವಿಚಾರ ಮಾಡು. ಏನು ಮಾಡ್ಲಿ ಮಾಸ್ತರ, ನನಗೆ ಈ ದಂಧೆ ಬಿಟ್ರೆ ಬೇರೆ ದಂಧೆನ ಗೊತ್ತಿಲ್ಲ. ನನಗೆ ಏನು ಮಾಡ್ಲಿ ಹೇಳ ಅಂತೀನಿ. ಅದೇ ದಂಧೆನೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಮಾಡಂತ ಹೇಳೋದು. ಬಡ್ಡಿ ಸ್ವಲ್ಪ ಕಡಿಮೆ ಆದ್ರೂ ಚಿಂತಿಲ್ಲ, ಗಂಡಿಗೆ ದೋಖ ಇಲ್ದ ದಾರಿ ಹಿಡ್ಕೊ ಅಂತ ಹೇಳೋದು. ಅದ್ಯಾವದಪ್ಪ ದೋಖ ಇಲ್ಲದಾರಿ? ಏನ್ ಮಾಡ್ಬೇಕು ಮಾಸ್ತರ, ಎಲ್ಲದಕ್ಕೂ ನಮ್ಮ ಮನೆ ಬರ ಚಲೋ ಇರ್ಬೇಕು. ಏನು ಮಾಡಕ್ ಹೋದ್ರು ನಮ್ದು ಕೈ ಕೆಟ್ಟು ಸುಮಾರಿದ್ರೆ ಏನು ಮಾಡಕ್ ಆಗೋದಿಲ್ಲ. ನನಗೂ ಬಹಳ ಆಸೆ ಐತಿ ಮಾಸ್ತರ, ಈ ಊರಿಗೆಲ್ಲ ಇಡೀ ಡಿಸ್ಟಿಕ್ಕಿಗೆ ದೊಡ್ಡ ಶ್ರೀಮಂತ ಆಗ್ಬೇಕಂತ. ಏನು ಮಾಡ್ಲಿ ಹೇಳು? ಹಂಗಿದ್ರ ಈ ಹಳ್ಳಿ ಸವಾಸ ಬಿಟ್ಟು ಪಟ್ನ ಸೇರು. 3-4 ವರ್ಷದೊಳಗ ಈ ಊರಿಗಷ್ಟೇ ಅಲ್ಲ, ಈ ನಮ್ಮ ರಾಯಚೂರು ಜಿಲ್ಲೆಗೆ ಒಂದ್ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ಲಿಲ್ಲ ಅಂದ್ರ ನನ್ನ ಹೆಸರು ಚಿಕ್ಕಣ್ಣನೇ ಅಲ್ಲ. ಇವತ್ತು ಬಂತೇನೋ ನನ್ನ ಮ್ಯಾಲ ನೀನು ಕರುಣೆ. ನೀ ಹಿಂಗಂತ ಮೊದ್ಲೇ ಹೇಳಿದ್ರ ನಾ ಇಷ್ಟೊತ್ತಿಗೆ ಎಷ್ಟು ಶ್ರೀಮಂತ ಆಗೋದಿತ್ತು. ನೀನ ಹೇಳು. ಏನ್ ಮಾಡೋದು ದಂಡಪ್ಪ? ಏನಾರ ಸಹಾಯ ಮಾಡಿ ಉದ್ಧಾರ ಮಾಡ್ಬೇಕಂತ ನಿಮ್ಮ ಮನೆಗೆ ಬಂದ್ರ ನಿಮ್ಮ ಮಗಳಲ್ಲ ಚಕೋರಿ ನನ್ನ ನವದ ಮೇಲ ನಮ್ಮ ಅಪ್ಪನ ಮಾತಾಡ್ಸಕ ಬರ್ತೇನಂತೇಳಿ 1-2 ಸಲ ಜಗಳ ಮಾಡಿಬಿಟ್ಲು. ಅದಕ್ಕ ಯಾರು ಉದ್ಧಾರ ಮಾಡಿದ್ರ ನನಗಾರ ಏನು ಬರ್ತೈತೆ ಅಂತೇಳಿ ನನ್ನ ಪಾಡಿನ ಗಪ್ ನಿಂತು ಬಿಟ್ಟೆ ನೋಡು. ಮಾಸ್ತರ, ಉದ್ಧಾರ ಮಾಡೋ ವಿಷಯ ಅದಕ್ಕೆ ಏನು ಗೊತ್ತೈತಿ? ಅದು ಪೋರಿ ಐತಿ, ಅದಕ್ಕೆ ಏನೋ ಗೊತ್ತಿಲ್ಲ. ನೀವು 100-100 ನಮ್ಮ ಮನೆಗೆ ಬಾಡಿಗೆ ಬರ್ತಾವಲ್ಲ, ಬರೇ ನಮ್ಮ ಚಕೋರಿ ಮಾರಿ ನೋಡಿ ಬಪ್ಪರೆ ಸರ್ದಾರ ಅಂದ್ರ ನಾನ್ ನಿಮ್ ಚಕೋರಿ ಮಾರಿ ನೋಡಿ ಮನಿ ಬಾಡಿಗೆ ಹಿಡಿದೀನಿ. ನೀ ಅಂತ ಮನುಷ್ಯ ಅಲ್ಲ ಪಾಪ, ದೇವ್ರ ಇದ್ದಂಗ ನೀನು. ದೇವ್ರು ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಅಲ್ಲ, ನೀ ಅಂತ ಮನುಷ್ಯ ಅಲ್ಲ. ಇವತ್ತಿಂದ ನೀ ಯಾವಾಗಾರ ಬಾ ನಮ್ಮ ಮನೆಗೆ. ನನ್ನ ಮಗಳು ಏನಾರ ನಿನ್ನ ವಿಷಯದ ಬಂದ್ರು ಕೇಳು. ನೀವತ್ತಿಂದ ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಇವತ್ತಿಂದ ನೀ ಅದ್ ಏನ್ ದಂಧೆ ಹಚ್ಕೊಡು, ನೀ ಹೇಳ್ದಂಗ ನಾ ಕೆಲಸ ಮಾಡ್ತೀನಿ ನೋಡು. ನೀ ಏನು ಮಾಡೋದು ಬೇಕಿಲ್ಲ, ಈಗ ನಾನು ಹೇಳಿದಂಗೆ ಕೇಳ. ಈಗ ನಿನ್ನ ಹತ್ರ ದುಡ್ಡು ಎಷ್ಟೈತೆ ಹೇಳ? ಒಂದು 77,777 ರೂಪಾಯಿ ಮನೆ ಆಗದವ. ಮೊನ್ನೆ ಬೇರೆ ನಮ್ಮ ಕಡ್ಕಲ್ ಬಸರಾಜ್ ಮಾವ ಮನೆ ಬಿಚ್ಚಿನಪ್ಪ, ಭಾಳ ತ್ರಾಸ ಆಯ್ತಂದ. ಇರ್ಲಡಿ ಮಾವ ನಾನು ಆತ ದೋಸ್ತ್ರದಂಗ ಅದೊಂದು ನಂದು ಕೆಟಗರಿ ಐತೆ ಅಂತ ಹೇಳಿ ಒಂದು 20,000 ರೂಪಾಯಿ ಕೊಟ್ಟಿನಿ. ಅದನ್ನು ಸೇರಿಸಿದ್ರ ಒಂದು 37,000 ರೂಪಾಯಿ ಮಂದಿ ಮ್ಯಾಗದ ನೋಡಪ್ಪ. ಮನೆಯಾಗಿದ್ದೆಲ್ಲ ತಂದು ನಮ್ಮ ಫೈನಾನ್ಸ್ ಕಾರ್ಪೊರೇಷನ್ ಬ್ಯಾಂಕ್ನಾಗ ಹಾಕ, ನಾನೆಲ್ಲ ದುಡಿಸ್ಕೊಡ್ತೇನೆ. ಏನಂತ ಮಾಸ್ತರ್ ಇನ್ನೊಂದ್ಸಲ ಹೇಳು? ನಮ್ಮ ಫೈನಾನ್ಸ್ ಕಾರ್ಪೊರೇಷನ್ ಬ್ಯಾಂಕ್ನಾಗ ಹಾಕ, ನಾನೆಲ್ಲ ದುಡಿಸ್ಕೊಡ್ತೀನಿ. ಏ ಮಾಸ್ತರ, ಬುದ್ಧಿಗಿದ್ದು ಚಲೋ ಐತಿಲ್ಲೋ ಮರೆ. ನಾನು ಸಾಲಿ ಮಾಸ್ತರ್ ಅಂತೇಳಿ ನಾನು ನಿನ್ನ ಇಷ್ಟ ಹತ್ರ ಕರ್ಕೊಂಡು ದೋಸ್ತ್ರ ಅಂತೇಳಿ ಮಾತಾಡಿದ್ರ ಅಲ್ಲೋ ದುಡ್ಡು ಎಲ್ಲ ನೀನು ಕಾರ್ಪೊರೇಟ್ ಮಿಷನ್ಯಾಗ ಹಾಕಂತ ಹೇಳ್ತಲ್ಲ. ಇದನ್ನು ನೀನು ನನಗೆ ಉದ್ಧಾರ ಮಾಡ್ತಂತ ಹೇಳ್ದಲ್ಲ. ಲಕ್ಷ್ಮೀಪುರ್ಲಿಂದ ನಮ್ಮ ಅತ್ತಿ ಬಂದಳ ತಗ, ಕಾರ್ ಪುಡಿ ಮಿಷನ್ ತಂದಳ, ತಿಂದು ಏತ್ಕಂತ ಅಡ್ಡಾಡ್ತೈತಿ. ಮಿಷನ್ ನನಗ ಗೊತ್ತಿಲ್ಲ. ಏ ತಂದಳ ತಗ ಕಾರ್ ಪುಡಿ, ಏನು ಗುರಿಯಾಳ ಕಾರ್ ಪುಡಿ ಅಶೆ ಕಾರ್ ತಂದಳ, ಇಲ್ಲೇ ಏತ್ಕಂತ ಅಡ್ಡಾಡ್ತೇನೆ. ಮಾಡ್ತೇಪ್ಪ ಮಾರೆ. ಕಾರ್ ಪುಡಿ ಮಿಷನ್ ಅಲ್ಲೋ ದಂಡಪ್ಪ, ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳಿದೆ. ಅದ್ರಾಗ ಹಾಕಿ 4 ವರ್ಷ ಕಣ್ಣು ಮುಚ್ಕೊಂಡು ದಿನಗಳನ್ನು ಎಣಿಸ್ಕೊಂತ ಕುಂದ್ರು ನಿನ್ ದುಡ್ಡ ಡಬಲ್ ಮಾಡಿಕೊಳ್ಳಲ್ಲ ಅಂದ್ರ ನನ್ನ ಕೇಳ. ಮಾಸ್ತರ, ಇದು ಯಾಕ ನನಗೆ ಸ್ವಲ್ಪ ಎಡವಟ್ಟ ಕಾಣಕತ್ತೈತಿ ನೋಡು. ಅಲ್ಲೋ ಮಾರೆ, ಹಿಂದಡೆ ನಾನು ಇಷ್ಟು ಕಷ್ಟಪಟ್ಟು ಸುಟ್ಟು ಬಿಡಿ ಸೇರಿ ಇಷ್ಟು ರೊಕ್ಕ ಮಾಡಿಟ್ಟೀನಿ. ಹಿಂದಡೆ ನೀನು ನನ್ನ ದುಡ್ಡನ್ನೆಲ್ಲ ತಂದು ಇದ್ರಾಗ ಹಾಕಿ ಆಮೇಲೆ ನಾನು ವೈಕ್ಯಂತ ಕುಂದ್ರಾಗ ಮಾಡಿದ್ರೆ ನಾ ಏನು ಮಾಡ್ಲು ಮಾಸ್ತಾರ? ಅಲ್ಲೋ ದಂಡಪ್ಪ, ನನ್ನ ಮೇಲೆ ನಿನಗೆ ವಿಶ್ವಾಸ ಐತ್ಯಾ ಇಲ್ಲ ಆದ್ರೆ ಹೇಳ. ಆದ್ರೆ ನೀ ಏನಾಗಿದೆ ಸಾರ್ ಪುಡಿ ಮಿಷನ್ ಅಂದಲ್ಲ, ಇದಾ ನನಗೆ ಸ್ವಲ್ಪ ಎಡವಟ್ಟು ಕಾಣಕತ್ತೈತು. ಅದೇನು ಎಡವಟ್ಟು ಮಾಡ್ಕೋಬೇಡು ದಂಡಪ್ಪ. ಫೈನಾನ್ಸ್ ಕಾರ್ಪೊರೇಷನ್ ಬ್ಯಾಂಕ್ ಅಂದ್ರ ಅದೊಂಥರ ಬಡ್ಡಿ ವ್ಯವಹಾರ ಮಾಡೋ ಬ್ಯಾಂಕ್. ಅದ್ರಾಗ 2 ತರ ವ್ಯವಹಾರ ಇರ್ತಾವ. ಇಟ್ರ 3, ಕೊಟ್ರ 4. ಏನದು 3 ಕೊಟ್ರ 4? ತೆಗೆದಿಟ್ರಿ ಏನಿಲ್ಲ ಮತ್ತೆ ಅದನ್ನ ಯಾವ್ದಾರ ತೆಗೆದಿಟ್ರೆ ಮತ್ತೆ ಅದು ಬೇರೆ
ಐತಿ ಹೇಳ್ಬೇಡೋ ಮಾರ ಮಂದ್ಯಾಗ ಮರ್ಯಾದೆ ತಂದಾರ ದಾಂಡಪ್ಪ ಅಷ್ಟು ತಿಳಿದಿಲ್ಲೇನೋ ಕೋಡಿ ನಮ್ ದುಡ್ಡು ಡೆಪಾಸಿಟ್ ಅಂತ ಇಟ್ಕೊಂಡ್ರ ಅದಕ್ಕ 3 ರೂಪಾಯಿ ಬಡ್ಡಿ ಹಾಕಿ ಕೊಡ್ತಾರ. ತಮ್ಮ ದುಡ್ಡು ಸಾಲ ಅಂತ ಕೊಟ್ರ ಅದಕ್ಕ 4 ರೂಪಾಯಿ ಬಡ್ಡಿ ತಗೊಂತಾರ. ಈಗ ನನಗೆ ಬರಬರಿ ಆಯ್ತು. ನೀ ಯಾವಾಗ ಬಡ್ಡಿ ಅಂತ ಬಂದಲ್ಲ ಅವಾಗ ನನಗೆ ಅರ್ಥ ಆಯ್ತು ನೋಡು. ಅಲ್ಲ ಮಾಸ್ತರ, ನೀ ಹೇಳಿದೆಲ್ಲ ಚಲೋ ಆಯ್ತು, ಆದ್ರೆ ನಾವು ಕೊಟ್ಟದಕ್ಕೆ ನಮಗೆ ಏನಪ್ಪ ಭರವಸೆ? ಗುದ್ದಿ ಕೊಡ್ತಾರಲ್ಲೇ ಕೋಡಿ ದಂಡಪ್ಪ. ಬಾಜಾಪ್ತ ಬಾಂಡ್ ಬರ್ಕೊಡ್ತಾರೋ. ನಿನಗೆ ಯಾಕಾದ್ರ ಚಿಂತಿ? ನಿನ್ ದುಡ್ಡಿಗೆ ನಾನ್ ಜವಾಬ್ದಾರಿ. ನಾಳೆ ನಾ ಹೆಂಗ ಊರಿಗೆ ಹೊಂಟೀನಿ, ನನ್ನ ಕೈಯಾಕ ದುಡ್ಡು ಕೊಟ್ಟಿ ಅಂದ್ರ ನಾನ್ ನಮ್ಮ ಫೈನಾನ್ಸ್ ಕಾರ್ಪೊರೇಷನ್ ಬ್ಯಾಂಕ್ನಾಗ ಹಾಕಿ ನಿನಗೆ ಬಾಂಡ್ ತಂದು ಕೊಡ್ತೀನಿ. ಏನಂತಿ? ನೀ ಇಷ್ಟ ಹೇಳಿದ್ಮ್ಯಾಗ ಯಾರು ಬೇಡ ಅಂತಾರೋ ಮಾಸ್ತಾರೆ. ನಾವು ಒಂದ್ಸಲ ನಂಬಿದ್ರೆ ಸಾಯತನ ನಂಬಿಡ್ತೀವಿ, ಆದ್ರೆ ನೀನ್ ಧೋಕ ಮಾಡ್ಬೇಡಪ್ಪ. ಆಯ್ತು ನಡಿ, ಇವತ್ತ ಎಣಿಸಿ ನಿನ್ ಕೈ ಕೊಡ್ತೀನಿ. ನಡಿ ಹಂಗ ಹೋಗೋಣ. ನಡಿ ಹೋಗಮ್ಮ. ನಡಿ ಹೋಗೋಣ. ಕಾಳ ಬೈರ ಆ ಮುದಿ ಮನೆಯಲ್ಲಪ್ಪ, ಆ ಭಿಖಾರಿ ಸಂತೋಷ ಇನ್ನು ಅರ್ಧ ಗಂಟೆಗಳ ಕಾಲ ಈ ಮನೆ ಕಡೆ ಬರದಂತೆ ನೀವು ಕಾವಲಾಗಿರಬೇಕು. ಒಬ್ಬರು ಈ ಕಡೆ ಕಾಯ್ತೀರಿ, ಒಬ್ಬರು ಈ ಕಡೆ ಕಾಯ್ತೀರಿ. ಹೋಗಿ. ಮಹದೇವಪ್ಪ, ಏ ಮಹದೇವಪ್ಪ, ಯಾರು? ಓ, ತಾವು ಬನ್ನಿ. ಅಪ್ಪಾಜಿಯವರು ಇದಕ್ಕೆ ತಾನೇ ಹೊರಗಡೆ ಹೋದ್ರು. ಹೌದು, ತಾವು? ನಾನು ಈ ಊರಿನ ಜಮೀನ್ದಾರ ಚಿತ್ರ ಶರ್ಮಾ ಅಂತ ನನ್ನ ಹೆಸರು. ನಿನ್ನೆ ನಿಮ್ಮ ತಂದೆಯವರು ನಿನ್ನ ಅಣ್ಣನ ನೌಕರಿಗೋಸ್ಕರ ಹಣ ಬೇಕಾಗಿತ್ತು, ಈ ಮನೆಯನ್ನು ಖರೀದಿ ಮಾಡಿಕೊಂಡು ಹಣ ಕೊಡಿ ಅಂತ ಕೇಳಿದ್ದೆ. ಪಾಪ ನಿಮಗೆ ಅಂತ ಇರೋದು ಇದು ಒಂದೇ ಆಸ್ತಿ. ಇದನ್ನು ಖರೀದಿ ಮಾಡಿ ನಿಮ್ಮನ್ನು ಬೀದಿ ಪಾಲು ಮಾಡಲು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹಣವನ್ನು ಕೊಟ್ಟೋಗಲು ಬಂದಿದ್ದೆ. ಏ ಕಾಳ, ಹಣದ ಗಂಟೆಯನ್ನು ತೆಗೆದುಕೊಂಡು ಬಾ. ಮುಟ್ಟಾಳ ಬಂಟು ಹಣವನ್ನು ತರುವುದಕ್ಕೆ ಇಷ್ಟು ಲೇಟ್ ಮಾಡ್ತಾರೆ. ಹಣವನ್ನು ತೆಗೆದುಕೊಳ್ಳಿ. ಲಕ್ಷ್ಮಿ, ನಾಚಿಕೊಳ್ಬೇಡಿ, ಭಯನೂ ಪಡಬೇಡಿ. ಈ ಹಣವನ್ನು ತೆಗೆದುಕೊಳ್ಳಿ. ಇಷ್ಟರಲ್ಲಿ ಅಪ್ಪಾಜಿಯವರು ಬಂದ್ಬಿಡ್ತಾರೆ. ಅವ್ರ ಕೈ ಕೊಡುವರಂತೆ. ಕೊಟ್ಕೊಡಿ. ನೋಡಿ, ಈ ದುಡ್ಡಿಗೋಸ್ಕರ ಎಲ್ಲೆಲ್ಲಿ ತಿರುಗಾಡಕ್ ಹೋಗಿದ್ದರು ಏನೋ ಅಪ್ಪಾಜಿಯವರು. ಸಮಯಕ್ಕೆ ಸರಿಯಾಗಿ ದೇವರಂತೆ ಬಂದು ನಮಗೆ ಉಪಕಾರವನ್ನ ಮಾಡ್ತಾ ಇದ್ರಲ್ಲ. ಈ ನಿಮ್ಮ ಉಪಕಾರ ನಾನು ಯಾವ ಕಾಲಕ್ಕೂ ಮರೆಯಲಾರೆ.
ಅಣ್ಣನಿಗೆ ನೌಕರಿ ಸಿಕ್ಕಿದ ತಕ್ಷಣ ಏನಾದ್ರೂ ಪ್ರಯತ್ನ ಮಾಡಿ ನಿಮ್ಮ ಹಣವನ್ನು ವಾಪಸ್ ಮುಟ್ಟಿಸ್ಬಿಡ್ತೀನಿ. ಲಕ್ಷ್ಮಿ, ನಾನು ಕೊಡುತ್ತಿರುವ ಈ ಹಣ ಸಾಲದ ರೂಪದಲ್ಲಿ ಅಲ್ಲ, ಬದಲಿಗೆ ಒಂದು ಪ್ರೇಮ ಭಾವನೆಯಿಂದ ನೀಡುತ್ತಿದ್ದೇನೆ. ಮರಳಿ ಕೊಡುವುದರ ಬಗ್ಗೆ ವಿಚಾರಿಸಬೇಡಿ. ಮೊದಲು ಈ ಹಣವನ್ನು ತೆಗೆದುಕೊಳ್ಳಿ. ಮೊದಲು ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ತೆಗೆದುಕೊಂಡು. ಲಕ್ಷ್ಮಿ, ನೀನು ಈ ಹಣವನ್ನು ತೆಗೆದುಕೊಳ್ಳುವವರೆಗೂ ನನಗೆ ಯಾವ ಆರ್ಥಿಕ ಸರ್ಕಾರವೂ ಬೇಕಾಗಿಲ್ಲ. ಮೊದಲು ಈ ಹಣವನ್ನು ತೆಗೆದು. ಸರಿ, ಈಗಲಾದ್ರೂ ಕೂತ್ಕೊಳ್ಳಿ, ನಾನು ಹೋಗಿ ನಿಮ್ ಟೀ ತೆಗೆದುಕೊಂಡು ಬರ್ತೀನಿ. ಲಕ್ಷ್ಮಿ, ನನಗೆ ಈ ಕಾಫಿ ಟೀ ಕುಡಿಯುವ ಅಭ್ಯಾಸವಿಲ್ಲ. ಸಮಯವಿದ್ದರೆ ಒಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಅದೇನು ಹೇಳಿ ಸರ್. ನೋಡಿ ಲಕ್ಷ್ಮಿ, ಆ ಮೌನೇಶ್ವರಲ್ಲಿಯೇ ಒಂದು ತರ ವಿಚಿತ್ರ. ಒಬ್ಬೊಬ್ಬರಿಗೂ ಒಂದೊಂದು ತೊಂದರೆ ತಾಪತ್ರೆಯನ್ನು ಕೊಡುತ್ತಾರೆ. ಅವರು ಈ ಪ್ರಪಂಚದಲ್ಲಿ ಯಾರನ್ನು ತಾನೇ ಸುಮ್ಮನೆ ಬಿಟ್ಟಿದ್ದಾರೆ. ನನ್ನನ್ನೇ ತೆಗೆದುಕೊಳ್ಳಿ, ನನಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಕೊಟ್ಟ, ಆದರೆ ಈ ಮನಸ್ಸಿನ ನೆಮ್ಮದಿಯನ್ನೇ ಕಿತ್ತುಕೊಂಡ. ನನ್ನ ಹೆಂಡತಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತೋದ್ರೆ ಅದಕ್ಕೆ ನಾನೇ ಕಾರಣ ಎಂದು ನನ್ನ ಮೇಲೆ ಸುಳ್ಳು ಅಪವಾದವನ್ನು ಹೋರಿಸಿ ನನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ರು ಈ ಊರಿನ ಜನರು. ಈಗ ನನ್ನನ್ನು ಯಾರೂ ನಂಬಲಾರರು. ಜನ ಅಪವಾದ ಯಾರನ್ನ ಬಿಟ್ಟಿದೆ ಸರ್. ಮನವನ್ನು ಅರಿಯದೆ ಕಳ್ಳತನ ಉಂಟೆ ಅಂತ ಶರಣರು ಹೇಳಿದ್ವಿ. ಯಾರೇನೇ ಅಂದ್ರೂ ನಾವು ನಮ್ಮ ಆತ್ಮಸಾಕ್ಷಿನ ನಂಬಿಕೊಂಡು ನಡೀಬೇಕು ಅಷ್ಟೇ. ಕಾಣದ ಕಂಗಳು ಏನೇನೋ ಕಲ್ಪನೆ ಮಾಡಿಕೊಟ್ಟು ಸಹಜ. ಈ ಮುಂಚೆ ನಾನು ಸಹ ನಿಮ್ಮ ಬಗ್ಗೆ ತಪ್ಪಾಗಿ ಭಾವಿಸ್ಕೊಂಡಿದ್ದೆ. ಈಗ ನಿಮ್ಮನ್ನು ನೋಡಿದ ಮೇಲೆ ಗೊತ್ತಾಯ್ತು ನೀವೆಂತ ಅನುಕಂಪ ಹೃದಯಗಳು ಅಂತ. ಹೀಗೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಈ ಸಮಾಜವೇ ನಮ್ಮನ್ನು ಎತ್ತಿ ಹಿಡಿಯುತ್ತಿದೆ. ಆ ಕಾಲವನ್ನು ಕಾಯುವ ತಾಳ್ಮೆ ಈ ಯೌವನಕ್ಕೆಲ್ಲಿದೆ ಲಕ್ಷ್ಮಿ. ಅನೇಕ ಕನಸು ಕಲ್ಪನೆಗಳನ್ನು ಕಟ್ಟಿಕೊಂಡು ಕನವರಿಸುತ್ತಿರುವ ಈ ಹೃದಯದ ವೇದನೆಯನ್ನ ನಿನಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಹಾಗೇನಿಲ್ಲ ಸರ್. ಅಣ್ಣ ಅಪ್ಪಾಜಿಯವರ ಪ್ರೀತಿ ವಾತ್ಸಲ್ಯದ ಕಡಲಲ್ಲಿ ಮುಳುಗಿದ ನನಗೆ ಯಾವ ಬ್ಯಾನಿ ಬೇಸದ ಕಿರುಕುಳವೂ ನನಗಿಲ್ಲ. ಅಂತ ತಂದೆ ಅಂತ ಅಣ್ಣನನ್ನ ಪಡಿಬೇಕಾದ್ರೆ ನಿಜವಾಗ್ಲೂ ನಾನೇ ಪುಣ್ಯವಂತಳು. ಲಕ್ಷ್ಮಿ, ನಿನ್ನ ಮದುವೆಗೋಸ್ಕರ ಹಣ ಸಂಪಾದಿಸಲು ಹಗಲು ರಾತ್ರಿ ದುಡಿಯುತ್ತಿರುವ ಆ ನಿನ್ನನ್ನ, ಅಲ್ಲಿ ಇಲ್ಲಿ ವರವನ್ನು ಹುಡುಕಿ ಸುಸ್ತಾಗಿರುವ ನಿನ್ನ ತಂದೆ, ಇವರಿಬ್ಬರ ಕನಸು ನನಸಾಗುವುದಾದರೂ ಹೇಗೆ? ನೀನು ಅವರ ಋಣ ತೀರಿಸುವುದಾದರೂ ಎಂದು. ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಅವರ ಋಣವನ್ನು ಹೊತ್ತುಕೊಂಡು ಬಂದು ಸೇರ್ಬೇಕೇ ಹೊರತು, ಗಂಡಾಗಿ ಹುಟ್ಟಿದ್ರೆ ಅಣ್ಣ ಅಪ್ಪಾಜಿಯವರಿಗೆ ನನ್ನಿಂದ ಏನಾದ್ರೂ ಸಹಾಯವಾಗಬಹುದಾಗಿತ್ತು. ಅದೆಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಸಂಸಾರದ ಭಾರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಈ ಸಂಸಾರದ ನೌಕೆಯನ್ನು ಸಾಗಿಸುತ್ತಿಲ್ಲವೇ? ನನ್ನ ಮನಸ್ಸಿನಲ್ಲೂ ಸಾಕಷ್ಟು ಆಸೆಗಳಿದಾವೆ. ನಾನು ಯಾವ್ದಾದ್ರು ಕೆಲಸ ನೋಡ್ಕೊಂಡು ಸಹಾಯ ಮಾಡ್ಬೇಕು ಅಂದ್ರೆ ಅಣ್ಣ ಅಪ್ಪಾಜಿಯವರ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ತಾ ಇಲ್ಲ. ಸಹಾಯ ಮಾಡ್ಬೇಕಂದ್ರೆ ಹೊರಗಡೆನೇ ಹೋಗಿ ದುಡಿಯಬೇಕಂತ ಏನಿಲ್ವಲ್ಲ. ಒಬ್ಬ ಆ ಗರ್ಭ ಶ್ರೀಮಂತನ ಕೈ ಹಿಡಿದು ನಿನ್ನ ಅಣ್ಣ ಮತ್ತು ನಿನ್ನ ತಂದೆ ಏನು ಎಲ್ಲ ಸಹಾಯ ಮಾಡ್ಬೋದಲ್ಲ. ನಾನೆಂದು ಅಂತ ಹೊಂಗನಸನ್ನು ಕಂಡವಳಲ್ಲ. ಲಕ್ಷ್ಮಿ, ಅದೇನು ದೊಡ್ಡ ವಿಷಯ. ನೀನು ಮನಸ್ಸು ಮಾಡಿದರೆ ನಾಳೆನೇ ನಿನ್ನ ತಂದೆ ಮತ್ತು ನನ್ನನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೂಗಿಸಬಹುದು. ಅಂತ ಪವಾಡವನ್ನು ತೋರಿಸೋದಕ್ಕೆ ನನ್ನಲ್ಲಿ ಯಾವ ಸಿದ್ಧಿಶಕ್ತಿಗಳಿಲ್ಲ. ಅದ್ಭುತವಾದ ಆಕರ್ಷಣೆಯ ಶಕ್ತಿ
ಹೊತ್ತಿರುವ ಈ ನಿನ್ನ ರೂಪ ಸಿರಿಗೆ ಸೋಲದ ಪುರುಷರೇ ಇಲ್ಲ. ನೀನು ಒಂದೇ ಒಂದು ಹಾವನವಿದ್ದರೆ ಸಾಕು, ಈ ತಮ್ಮ ಸರ್ವಸ್ವವನ್ನೇ ನಿನ್ನ ಪಾದದಡಿ ಸುರಿಯುವ ಶ್ರೀಮಂತ ರಸಿಕರಿಗೇನು ಕೊರತೆ ಇಲ್ಲ. ನೋಡು ಲಕ್ಷ್ಮಿ, ಈ ಪ್ರಪಂಚದಲ್ಲಿ ನಿಜವಾದ ಬಡವರು ಯಾರು ಗೊತ್ತೇ? ಬುದ್ಧಿ ಇಲ್ಲದವರು ಮತ್ತು ಮನೆಗೆ ಬಂದ ಭಾಗ್ಯವನ್ನ ತಿರಸ್ಕರಿಸುವರು. ಚಿತ್ರ ಶರ್ಮಾ, ಅಂದ್ರೆ ನಿಮ್ಮ ಮಾತಿನ ಅರ್ಥ ವ್ಯರ್ಥವಾಗಿ ಕರ್ಮಗಳ ಚೌಕಟ್ಟಿಗೆ ಸಿಕ್ಕು ಬರಹದ ಹೆಸರಿನಲ್ಲಿ ಆಸೆ ಮನೆ ಮೇಲೆ ಕುಳಿತುಕೊಳ್ಳಬೇಕಾದ ಸುದೈವವನ್ನು ಕಳೆದುಕೊಳ್ಳುತ್ತಿರುವ ನಿನಗೆ ಆ ಭಾಗ್ಯವನ್ನ ಕರುಣಿಸಬೇಕೆಂಬುದೇ ನನ್ನ ಧರ್ಮ. ನೋಡು ಲಕ್ಷ್ಮಿ, ಈ ಕಾಲದಲ್ಲಿ ನಿಜವಾದ ಬಡವರು ಯಾರು ಗೊತ್ತೇ? ನಿಮ್ಮಂಥ ಬುದ್ಧಿ ಇಲ್ಲದವರು ಮತ್ತು ಆ ಗರ್ಭ ಶ್ರೀಮಂತರು ಮನೆಗೆ ಬಂದಾಗ ತಿರಸ್ಕರಿಸುವವರು. ಬುದ್ಧಿ ಬಳಸಿ ಅನ್ಯಾಯದಿಂದ ಹಣ ಗಳಿಸುವುದು ಅದ್ಯಾವುದು? ಒಂದು ಅಧರ್ಮದಿಂದ ಬರುವ ಭಾಗ್ಯವನ್ನ ಸ್ವಾಗತಿಸಿ ಅದನ್ನು ಅನುಭವಿಸುವಂತ ಹೇಕೃತ್ಯ ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ. ಅದಕ್ಕಿಂತ ಇರೋ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಬಾಳುವುದರಲ್ಲಿ ಇರುವಂತ ಸುಖ, ಶಾಂತಿ, ನೆಮ್ಮದಿ ಯಾವ ಆಸ್ತಿ ಅಂತಸ್ತಲ್ಲಿ ಹುಡುಕಿದ್ರು ಸಿಗಲಾರದು ಸರ್. ಬಡತನದಲ್ಲಿ ಇಂಥ ಸಮಾಧಾನಕರ ಉತ್ತರಕ್ಕೇನು ಕೊರತೆ ಇಲ್ಲ. ಇರುವ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವಾಗಿದ್ದರೆ ಅಣ್ಣನ ನೌಕರಿಗೋಸ್ಕರ ಯಾಕಿಷ್ಟು ವ್ಯರ್ಥ ಪ್ರಯತ್ನ ಮಾಡಿ? ಪರಿಸ್ಥಿತಿಯನ್ನು ಒಪ್ಪಿಕೊಂಡ ಮಾತ್ರಕ್ಕೆ ಪ್ರಯತ್ನ ಪರಿಶ್ರಮಗಳಿಗೆ ಪೂರ್ಣ ವಿರಾಮ ನೀಡಬೇಕೆ? ಪ್ರಯತ್ನ ಪರಿಶ್ರಮಗಳು ಇಲ್ಲದೆ ಯಾವ ಅದೃಷ್ಟವೂ ಒಲಿಯಲಾರದು ಸರ್. ಈಗ ಯಾರ ಪರಿಶ್ರಮ ಪ್ರಯತ್ನ ಇಲ್ಲದೆ ಆ ಅದೃಷ್ಟ ಮನೆ ಬಾಗಿಲಿಗೆ ಒದಗಿ ಬಂದಿದ್ದೀರ, ಇದಕ್ಕೇನೆಂದು ನನ್ನ ಕೊಳ್ಳಿಗೆ ತಾಳಿ ಭಾಗ್ಯನ? ಹೌದು ಲಕ್ಷ್ಮಿ, ನಿನ್ನ ಕೊರಳಿಗೆ ತಾಳಿ ಭಾಗ್ಯ ಮತ್ತು ನಿನ್ನ ನನ್ನ ಕೈಗೆ ನೌಕರಿ ಭಾಗ್ಯ ಇವೆರಡೂ ನಿನ್ನ ಮನೆ ಬಾಗಿಲಿಗೆ ಒದಗಿ ಬಂದಿದೆಯಲ್ಲ, ಇದಕ್ಕೇನೆನ್ನುವೆ? ನೀಚ, ಈ ದುರುದ್ದೇಶವನ್ನು ಇಟ್ಕೊಂಡು ನೀನು ನನಗೆ ಹಣದ ಸಾಲನ ಮಾಡಲು ಬಂದಿರುವೇನೋ ದುರ್ವ್ಯಸನ. ಹಣವನ್ನ ವಿಷಯ ನಮ್ಮಣ್ಣನಿಗೆ ಗೊತ್ತಾಗಿದ್ದೇ ಅದೇ. ನಿನ್ನ ದೇಹವನ್ನು ಸುಡೋದವತ್ತಿಲ್ಲಾರ ನಮ್ಮಣ್ಣ. ಮರ್ಯಾದೆ ಹೊರಟೋಗು ಇಲ್ಲಿಂದ. ನಿನ್ನಣ್ಣ ಯಾವ ಸೀಮೆಯ ಸೋಳ ನಿನ್ನಣ್ಣನೆಂದು ಎದರಿ ಈ ಸವಿಜೇನಿನ ಗೂಡನ್ನು ಬಿಟ್ಟು ಹೆದರಿ ಓಡಿ ಹೋಗಲಿ. ಲಕ್ಷ್ಮಿ, ಹುಳಗಳು ಕಚ್ಚಬಾರದೆಂದು ಕಂಬಳಿ ಮತ್ತು ಸವಿಜೇನನ್ನು ಬಿಡಿಸುವ ಜಾಣ್ಮೆಯಂತೆ ಈ ನಿನ್ನ ಮದುವೆಗೆ ಕಾವಲಾಗಿರುವ ನಿನ್ನಣ್ಣ ಮತ್ತು ನಿನ್ನ ತಂದೆ ಇನ್ನು ಅರ್ಧ ಗಂಟೆಗಳ ಕಾಲ ಈ ಕಡೆ ಬರಬಾರದೆಂಬ ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಂಡು ಬಂದಿದ್ದೆ. ಶರ್ಮಾ, ಶೀಲ ಅನ್ನೋ ಸಿರಿಗೆ ಯಾವ ಕಾವಲ್ಗಾರನ ಬೇಕಾಗಿಲ್ಲ. ಅದಕ್ಕೆ ಅವರವರೇ ಅಂಗರಕ್ಷಕರು. ಅದನ್ನ ಅನುಭವಿಸ್ಬೇಕಾದ್ರೆ ಜನ್ಮ ಜನ್ಮದ ಅನುಬಂಧವಿರಬೇಕು. ಆ ಅನುಬಂಧ ನನಗೇಕೆ ಇರಬಾರದು? ಬರೀ ವಾಸನೆಗೆ ದಾಸನಾಗಿರುವ ನಿನ್ನಂತ ಸ್ವಾಮಿಗಳಿಗೆ ಎಂದು ಆ ಸುಖ ಸಿಗಲಾರದು. ಅಪ್ಪೆತೆಯ ಸೋಗು ನೋಡಿ ನೀನೊಬ್ಬ ಸಜ್ಜನ ತಿಳ್ಕೊಂಡು ಇಲ್ಲಿವರೆಗೂ ನಿನ್ ಜೊತೆ ಮಾತಾಡ್ದೆ. ಈಗ ಗೊತ್ತಾಯ್ತು ನೀನಂತ ನೀಚ. ಯಾರ ಎದುರಿಗೆ ನಿಂತು ಮಾತನಾಡುತ್ತಿರುವೆ ಎಂಬ ಎಚ್ಚರವಿದೆ ತಾನೆ?
ನಾನು ನೀಚನಾಗಿದ್ದರೆ ನಿನ್ನನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಿ ಏನು ಬೇಕಾದರೂ ಮಾಡಬಹುದಾಗಿತ್ತು. ಆದರೆ ಹಾಳು ಬಡತನದಲ್ಲಿ ಅರ್ಧ ಆಯಸ್ಸನ್ನು ನೀರಸವಾಗಿ ಕಳೆದಿರುವ ನೀನು ನನ್ನನ್ನು ಮದುವೆಯಾಗಲು ಮನಸ್ಫೂರ್ತಿಯಾಗಿ ಒಪ್ಪಿವೆ ಎಂದು ವಿಚಾರಿಸಿದೆ ಅಷ್ಟೇ. ಹಾಳು ಬಡತನ ಜೊತೆಗೆ ಸ್ವಾಭಿಮಾನ ಹೋಗ್ಲಿ, ನೀನು ನನ್ನನ್ನು ಮದುವೆಯಾಗದಿದ್ದರೂ ಚಿಂತೆ ಇಲ್ಲ, ಆ ಅದೃಷ್ಟ ನಿನಗೂ ಇಲ್ಲ. ಆದರೆ ನೀನು ನನ್ನನ್ನು ಮದುವೆಯಾಗುವುದು ಬೇಡ. ಒಂದು ರಾತ್ರಿ ನನ್ನ ವಿಲಾಸಿನಿಯಾಗಿ ಸಂತೈಸಲು ನಿನಗೆಷ್ಟು ದುಡ್ಡು ಬೇಕು ಕೇಳು, ಕೊಡುತ್ತೇನೆ. ಕಾಮರ, ಹಣದಿಂದ ಏನಾದರೂ ಕೊಂಡುಕೊಳ್ಳಬಲ್ಲೆ ಎಂಬ ನಿನ್ನ ಕ್ರಮ ಈಗಾಗಲೇ ನಿನಗೆ ಬುದ್ಧಿ ಕಲಿಸಿರ್ಬೇಕು. ಚಿತ್ರ ಶರ್ಮಾ, ನಾವು ಬಡವರು ನಿಜ, ನಿನ್ನ ಹಾಗೆ ಬಂಡರಲ್ಲ ಕಣೋ. ಪ್ರಾಣಕ್ಕಿಂತ ಮಾನವನ್ನ ಕಾಪಾಡಿಕೊಳ್ಳುವ ಮಾನವಂತರು. ನಾವು ಯಾರು ಗೊತ್ತೇ? ನಿಮ್ಮಂತ ಸುಂದರ ಸುಕೋಮಲೆಯರ ಸೌಂದರ್ಯವನ್ನು ಬೆಲೆ ತೆತ್ತೋ ಅಥವಾ ಬಲಾತ್ಕಾರದಿಂದಲೂ ಅನುಭವಿಸುವ ಶ್ರೀಮಂತರು. ನಿಮ್ಮ ಕಾಂತಿ ಮೊದಲೇ ನಮ್ಮನ್ನು ಆಕರ್ಷಿಸಬಾರದು, ಆಕರ್ಷಿಸಿದ ಮೇಲೆ ತಿರಸ್ಕರಿಸಬಾರದು. ತಿರಸ್ಕರಿಸಿದರೆ ಜೀವಂತವಾಗಿ ಇರಬಾರದು. ಇದೇ ನಮ್ಮ ಜನ್ಮಸಿದ್ಧ ಹಕ್ಕು, ಇದೇ ನನ್ನ ತತ್ವಸಿದ್ಧ ಹಕ್ಕು. ಅಯೋಗ್ಯ, ಈ ನಿನ್ನ ಹಣದ ಸತ್ತು ನನ್ನ ಯಂತ್ರ ಮನೆ ಕೆಣಕಿದಾದೆ, ನನ್ನ ಮುಕ್ಕಿ ತೋಪಲು ಜೋಕೆ. ಮರ್ಯಾದೆಯಿಂದ ಹೊರಟು ಹೋಗು ನನ್ನ ಮನೆಯಿಂದ ಆಚೆ. ಸಾಧ್ಯವೇ ಇಲ್ಲ. ನಿನ್ನ ಅಂತರಂಗದ ಅನುರಾಗದ ಸುದಿಯನ್ನು ಅನುಭವಿಸಬೇಕೆಂದು ಬಂದ ನಾನು ನಿರಾಸೆಯಿಂದ ಹಿಂದಿರುಗಲು ಸಾಧ್ಯವೇ? ಬೇಡ ಲಕ್ಷ್ಮಿ, ಚೆನ್ನಾಗಿ ವಿಚಾರ ಮಾಡು. ಇನ್ನು 10 ಜನ್ಮ ಎತ್ತಿ ಬಂದರೂ ಅಪರೂಪದ ವರವನ್ನು ಪಡೆಯಲು ಸಾಧ್ಯವಿಲ್ಲ. ನನಗೇನು ಕಡಿಮೆಯಾಗಿದೆ? ರೂಪ, ಯೌವನ, ಆಸ್ತಿ, ಅಂತಸ್ತು. ನೀನು ಮನಸ್ಸು ಮಾಡಿದರೆ ಇದೆಲ್ಲವನ್ನು ಆನಂದವಾಗಿ ಅನುಭವಿಸಬಹುದು. ಏನನ್ನುವೆ ಹೇಳು? ಈ ಅಂತಸ್ತಿಗೆ ಮರಳಾಗಲು ನಾನೇನು ಮದಹೀನಳಲ್ಲ. ಒಬ್ಬ ಮಾನವಂತರ ಉದರದಲ್ಲಿ ಜನಿಸಿದ ಮಾನವಂತರು ನಾವು. ನಾನು ಸತ್ತರೂ ಚಿಂತೆ ಇಲ್ಲ. ನಿನ್ನಂತ ನಾಯಿ ಸಂಘ ಬಯಸುವ ಹೆಣ್ಣು ನಾನಲ್ಲ. ನಿನ್ನ ಸರ್ವಾಂಗಗಳ ಸವಿಸುಖವನ್ನು ಬಿಟ್ಟೋಗುವಂತಹ ಚಂದ ನಾನಲ್ಲ. ಈ ಛಲವನ್ನು ಕಂಡು ಚಂಚಲಗೊಂಡ ಈ ಚಿತ್ರಶರಮನ ಶಾಂತಿ ಹೊಂದುವವರೆಗೂ ನಾನು ಇಲ್ಲಿಂದ ಹೋಗಲಾರೆ.
ಮಾಡಿಕೊಂಡು ನಿನ್ನ ತಂಗಿಯ ಮೇಲೆ ಬಲಾತ್ಕಾರ ಮಾಡೋದು ನಾಚಿಕೆ ಹಾಕಿದ್ರೆ ಬೇಂದಿನ ಜನ್ಮಕ್ಕೆ. ನಾಚಿಕೆ ಯಾರಿಗಾಗಬೇಕೋ ನಾಚಿಕೆ. ಅರ್ಧ ಆಯಸ್ಸನ್ನು ಮನೆಯಲ್ಲೇ ಕಳೆದರು ವರದಕ್ಷಿಣೆ ಕೊಡುವ ಯೋಗ್ಯತೆ ಇಲ್ಲದೆ ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡ ನಿನ್ನಂತ ಬಂಡ ಅಣ್ಣನಿಗೆ ನಾಚಿಕೆ ಆಗಬೇಕೋ ಅಥವಾ ಹಾಳು ಬಡತನದಲ್ಲಿಯೇ ಒಂದು ಹೆಣ್ಣನ್ನು ಗೆದ್ದು ಹೋಗುತ್ತಿರುವ ಒಂದು ಹೆಣ್ಣಿನ ಬಾಳನ್ನು ಪಾವನ ಮಾಡಲು ಬಂದ ಸ್ಥಿತಿವಂತ ಜಮೀನ್ದಾರನಿಗೆ ನಾಚಿಕೆ ಆಗಬೇಕು. ಪಾಮರ, ನಿನ್ನ ಬದುಕೆ ನರಕವಾಗಿರುವಾಗ ಮತ್ತೊಬ್ಬರ ಬಾಳು ಪಾವನ ಮಾಡಲು ಬಂದಿರುವೆಯಾ ಬಂಡ? ಏನೇನೋ ಆಸೆ ಹುಟ್ಟಿಸಿ ಅತಿ ಹರಿಯರ ಮುಕ್ತ ಮಾನಿಯರ ಶೀಲಹನ್ನ ಮಾಡಿ ಅವರ ಪ್ರಾಣವನ್ನು ಕಿತ್ತು ತಿನ್ನುವಂತ ನಿಮ್ಮಂತ ಕಾಮ ಪಿಶಾಚಿಗಳಿಗೆ ಬಾಳು ಬದುಕು ಅನ್ನೋದೊಂದಿದೆಯೋ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡು. ನಾನು ಯಾರು ಗೊತ್ತೇ? ಗೊತ್ತು, ನೀನೊಬ್ಬ ಲುಚ್ಚ ಜಮೀನ್ದಾರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾಮ ಕಾಂಚನಕ್ಕಾಗಿ ಮನುಷ್ಯತ್ವವನ್ನು ಮಾಡಿಕೊಂಡ ಮಾಂಡಗಳಿಂದ ನನಗೆ ಚೆನ್ನಾಗಿ ಗೊತ್ತು. ಹೆಣ್ಣಿನ ಮತದಲ್ಲಿ ಸ್ಥಾನಮಾನ ಮರೆತ ನಿಮ್ಮಂತ ತಾಯಗಂಡರ ಜೀವಂತ ಉಳಿಸಬಾರ್ದು. ವಂಚಕರಿಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಡ್ತಾರೆ. ಶರ್ಮಾ, ನನ್ನ ತಂಗಿಯ ಪುಣ್ಯದಿಂದ ನೀನು ಉಳಿದುಕೊಂಡೆ. ನನ್ನನ್ನು ಕೊಲೆ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ನಾನು ಮನಸ್ಸು ಮಾಡಿದ್ದೇನೆ ನಿಮ್ಮಿಬ್ಬರನ್ನು ಇಲ್ಲಿ ಆದರೆ ಅದರಿಂದ ನನಗೇನು ಪ್ರಯೋಜನ? ಲಕ್ಷ್ಮಿ, ಇದುವರೆಗೂ ಯಾವ ಗಂಡು ನನ್ನ ಎದೆ ಹಂಗಿ ಹಿಡಿದಿದ್ದಿಲ್ಲ. ನಿನ್ನನ್ನು ಯಾವ ಸೊಕ್ಕಿನಿಂದ ನನ್ನನ್ನು ಕೆಣಕಿದನು, ಅದೇ ಸೊಕ್ಕು ನನ್ನ ಸವಾಲಿಗೆ ಸೋತು ನಿನ್ನ ದೇವ ಹಿರಿಯರು ನನಗೆ ಒಪ್ಪಿಸುವ ಹಾಗೆ ಮಾಡದಿದ್ದರೆ ನಾನು ಚಿತ್ತ ಶರ್ಮನೇ ಅಲ್ಲ, ಸಂತೋಷ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಶ್ರೀಕೃಷ್ಣ ಬಂದಂತೆ ಅಡ್ಡ ಬಂದಿಯ ಪಾಪಿ. ಕಾಯ್ತಾ ಇರು ಕ್ಷೇತ್ರ ಬೇಡ ಬಿಟ್ಬಿಡು ಅಜ್ಜನನ್ನ.
ಉಪ್ಪಲ್ಲಿ ಹೈದಂಗೆ ರೊಟ್ಟಿ ತುಪ್ಪ, ಮಂಡ್ಯದ ಗಂಡಿಗೆ ಮುದ್ದೆ ತುಪ್ಪ, ಆಂಧ್ರದ ಬಿಟ್ಟಂಗೆ ಹಂಗ ತುಪ್ಪ, ತಮಿಳು ಪಯ್ಯಂಗೆ ಪೊಂಗಲ್ ತುಪ್ಪ, ಸೃಷ್ಟಿನಿಂದ ಸೃಷ್ಟಿವಾದ ಅವಳಿನಿಂದ ಅಲ್ಪವಾದ ಬೇಡ ಅನ್ನೋ ಯಾರು ತುಪ್ಪ. ಬಾರಪ್ಪ ನೋಡಪ್ಪ ಟೇಸ್ಟ್ ಮಾಡೋ ಒಮ್ಮೆ ಮಾಡೋ ಒಮ್ಮೆ ಮಾಡೋ ಒಮ್ಮೆ ಬಪ್ಪ. ಬಾಳ ಬಿಸಿಲು ಐತಲ್ರಿ ಅದಕ್ಕಿನ್ನ ಈ ಉರಿ ಬಿಸಿಲಿಗೆ ಆ ನೀರಾಗ ಬಿದ್ದು ಏನ್ ಬೇಕಂತ ಚಟ್ ಬಡ್ಸಾಕತ್ತೈತಿ. ಇನ್ನ ಬರೀ ಕಾಲಿಲೆ ಇನ್ನು ಬರ್ತಿ ಕಾಲಿಲೆ ಬುದ್ಧಿ ಹೊತ್ಕೊಂಡು ಬರೋ ಮಗಳ ಗತಿ ಏನಾಗ್ಬಾರ್ದು ಅನ್ನೋದು ಅರು ಬೇರೆ ನಮ್ಮ ಅಪ್ಪಗ ಅಂತಿನ್ನ ಅವನಿಗೆ ಅರಿವಿಲ್ಲ, ನಿನಗೆ ಮೊದಲೇ ನಾಚಿಗಿಲ್ಲ. ಅಲ್ಲ, ನಿಮ್ ಹೊಲ್ದಾಗ ಕೆಲಸ ಮಾಡೋರು ನೋಡಿ ಇಲ್ಲ ಹೆಂಗದಾರ? ಅವ್ರ ಮೈ ಮೇಲೆ ಬಟ್ಟಿ ಏನು, ಕಾಲಾಗಿನ ಚಪ್ಪೇನು, ನಿನ್ನಡೆ ನೋಡಿ ಹೆಂಗದ? ಹೊಲದ ಮಾಲೀಕರಾಗಿ ನಮ್ಮನಿ ಬರೀ ಅಲ್ಲಿ ತಿರುಗಾಡ ನೋಡಿ ನಮ್ಗ ನಾಚಿಗೆ ಬರಕತ್ತೈತಿ. ನಾಚಿಗೆ ಏನ್ ಮಾಡೋದ? ನಮ್ಮ ಅಪ್ಪನ ಗುಣ ಅಂತೂ ನಿನಗ ಗೊತ್ತಾಯ್ತಲ್ಲ. ತಾನು ಮುದುಕಾರು ತನ್ನ ಕಾಲ ತಿರು ಕಂಡಿಲ್ಲ. ಇನ್ನು ನನಗೆ ಯಾವಾಗ ಚಪ್ಪಲ್ ತರಬೇಕಂತೀನಿ. ಚಂದ್ರಮ್ಮ ಯಾವ ದೇವ್ರ ಶಾಪೋ ಏನೋ ಗೊತ್ತಿಲ್ಲ. ಬಗಲಾಗ ಬೇಕಾದಂಗ ತಿನ್ನಾಕ ಉಣ್ಣಾಕ ಬೇಕಾದಷ್ಟು ದುಡ್ಡಿದ್ರು ಅವನವನ ತಿಳಿಸಾರ ರುಚಿ ಬಿಟ್ಟು ಮತ್ತೇನು ಕಂಡೇ ಇಲ್ಲ. ನೀ ಯಾವ್ದಾದ್ರು ರುಚಿ ನೋಡಿ ಹೆಂಗ್ ಚಕೋರಿ ಗೋಳ್ ನೋಡಾಕ ಆಗವಂತು. ಬಂಗಾರದಂತ ಕಾಲನ್ನ ಬೆಂಕಿಯಾಗಿಟ್ಟ ನನ್ನಿಂದ ತಟ್ಟಿ ಕೊಡಕ್ಕಾಗೋದಿಲ್ಲ ನೋಡ. ಬುತ್ತಿ ಹೊರ ವಯಸ್ಸನ್ರಿ ಇದು. ಚಕೋರಿ, ನಿನ್ನ ಜಾಗದಾಗ ಬೇರೆ ಯಾರಾದ್ರೂ ಇದ್ದಿದ್ರ ಇಷ್ಟೊತ್ತಿಗೆ ಬ್ಯಾರೆ ಆಗ್ತಿತ್ತದು. ಹೌದಾ ಅಣ್ಣ? ಅಣ್ಣ ಬೇರೆದವ್ರು ಯಾರು ಇದ್ದಿದ್ರು ಏನ್ ಮಾಡ್ತಿದ್ರು? ನಂಗೊಂಚೂರು ಹೇಳಣ್ಣ. ಅಣ್ಣ ಯಾರಿಗೆಂದು ಅಣ್ಣ ಅಂತ? ನಿನಗೆ ಎಷ್ಟು ಸಲ ಹೇಳಿ ನಾನು, ನಿಮ್ಮಂತ ಅರಿಯಾದ ಹುಡುಗಿಯರ ನಮಗೇನಾದ್ರು ಅಣ್ಣ ಅಂತ ಕೇಳಿದ್ರ ನಿಮ್ಮ ಮೈಯೆಲ್ಲ ಮುಳ್ಳು ಚುಸ್ತಾಗೈತಿ. ಮುಳ್ಳು ಯಾಕಂದು ಆ ಶಬ್ದದ ಅಲರ್ಜಿ ಐತಿ ನನಗ. ಅದಕ್ಕ ಡಾಕ್ಟರ್ ಹತ್ರ ತೋರಿಸಿನಿ. ಮದ್ವಿ ಗೋಲಿ ಬರ್ಕೊಟ್ಟಾರ. ಗೋಲಿ ಸುಡುಗಾಡ ಸಿಗ್ತಾ ಸುಡುಗಾಡಾಗ ಅವನು ಎಂತ ಕೂಡ ಪತ್ತಿದ. ಅಲ್ಲೋ ನಿನಗಿಷ್ಟು ಹೇಳೋದು ಅರ್ಥ ಆಗಲ್ಲ ಅಂದ್ರೆ ಈ ಮುಂದೆ ಏನ್ ಹೊಯ್ಕೋಬೇಕಂತೀರ ನೋಡ್ ಚಕೋರಿ. ಇನ್ನೊಂದ್ಸಲ ಅಣ್ಣ ಗಿಣ್ಣ ಏನ ಅಂತ ಕರೆದ್ರ ಸರಿ ಕಾಣೋದಿಲ್ಲ. ಮಾಮ ಅಂದ್ರೆ ನಿಮ್ಗೇನು ಕಾಕಣ್ಲೆ ಏನಂತ ಕರೀಲಿ?
ಮತ್ತೇನಂತ ಕರಿಬೇಕು ಬಾ ತಾತ ಅಂತ ಕರಿ. ಆಯ್ತು. ಕರ್ಮ ಕರ್ಮ. ವಯಸ್ಸು 23 ಆದ್ರ ಯಾರಿಗ ಏನಂತ ಕರಿಬೇಕನ್ನ ಹರಿವಿಲ್ಲ ಅಂದ್ರ ಎಲ್ಲೋ ಒಯ್ಕೋಬೇಕ್ರಿ ನಾವು. ಏನು ಮಾಡ್ದೇವ ಮರ್ರೆ ನನಗೂ ಅರ್ಥ ಆಗುತ್ತೆ ನಿನ್ನ ಮನಸ್ಸಿನ ನೋವು. ಏನ್ ಮಾಡೋದು ನಮ್ಮಪ್ಪದನ್ನಲ್ಲ ಅವ್ರ ಮನಸ್ಸು ಕಲ್ಲು ಮನಸ್ಸು ಅವ್ರ ಅಂಜಿಕೆಗೆ ನಾನು ಹಿಂಗ್ ಸುಮ್ಮನೆ ನಿಂತೀನಿ. ಸರಿ ಹೋಯ್ತು ಹಂಗಾದ್ರ ನೀನ್ ಹಿಂಗ ಎದ್ರಕೊಂತ ಹೊಂಟ್ರ ಸಾಯೋ ತನಕ ಇದ ಬುತ್ತಿ ಹೊತ್ಕೊಂಡ ತಿರ್ಬೇಕಾಗ್ತದ. ಅದಕ್ಕ ಕರ್ಸ್ಯಾರ್ರಿ. ಅಲ್ಲ ಚಕೋರಿ, ನಿಮ್ಮ ಅಪ್ಪಗ ಸ್ವಲ್ಪ ಅರಿವು ಬೇಡ, ನಿನ್ನ ಬಗ್ಗೆ ಕಾಳಜಿ ಬೇಡ. ಮಗಳು ಬೆಳೆದು ಬೇನಿ ಪಟ್ಟಿ ಹಾಗೆ ನಿಂತಾಳ. ಯಾವಾಗಾರ ನಮ್ಮಂತ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ಕೊಟ್ಟು ಆರಾಮ ಚೋಳಾಯಿ ಅಂತ ಮೊಮ್ಮಕ್ಕಳು ಆಡ್ಸೋದ್ ಬಿಟ್ಟು ಹಿಂಗ ಯಾಕೆ ಬಿತ್ತು ಬೀಡಿ ಹಾಸ್ಕೊಂಡ್ ತಿರುಗಾಡ್ತಾನ ಅಂತೀನಿ. ಪುಣ್ಯ ಬೇಕಲ್ಲ ಸ್ವಂತ ಮಗಳನ್ನ ಎತ್ತಿ ಆಡ್ಸಿಲ್ಲವ ಇನ್ನು ಮೊಮ್ಮಕ್ಕಳು ಯಾವಾಗ ಆಡಿಸ್ಬೇಕು ಅಂತೀನಿ. ಜಿಪುಣ್ ನನ್ನ ಮಗ ಅವ ಹಬ್ಬನ ಮಾಡಿಲ್ಲ ಇನ್ನೇನ್ ನನ್ನ ಮದ್ವೆ ಮಾಡ್ತಾನೆ. ಅದ ನೀ ಸಿಕ್ಕವ್ರಿಗೆಲ್ಲ ಅಣ್ಣ ಅಣ್ಣ ಅನ್ಕೊಂಡ್ರ ಅವ್ಯಾಕೆ ನಿನ್ನ ಮದುವೆ ಮಾಡಕ್ ಹೋಗ್ತಾನ? ಏನ್ ಮಾಡೋದು ನನ್ನ ಹಣೆ ಬರ್ಮ ಕೆಟ್ಟೈತಿ. ಇದಕ್ಕ ನಾನ್ ನಿನ್ ಮುಚ್ಚೋದು ಬೆಂಕಿ ಹಚ್ಚು ಹಾಲಿನ ಹಣೆ ಬರುತ್ತ. ಇವ್ನು ನೀನ್ ಮನಸ್ಸು ಮಾಡಿದ್ರ ಬೆಕ್ಕದಾಗ್ತದಪ್ಪ. ಸುಖದ ಕಣ್ಣ ಕುಡಿದಾಡ್ಬೋದು, ಇಡೀ ಲೈಫ್ ಎಲ್ಲ ಜಾಲಿಯಾಗಿ ಮಾಡ್ಬೋದು. ಅಂತ ಭಾಗ್ಯ ನನಗೆ ಎಲ್ಲಿ ಬರ್ಬೇಕು ಅಂತೀನಿ. ನಾನ್ ಹೇಳ್ದಂಗ ನೀ ಕೇಳ್ತೀನಂದ್ರ ಆ ಭಾಗ್ಯ ನಾಳೆ ಬರೋದು ನನ್ ಕೇಳು. ಆಯ್ತು ನೀ ಯಾವಾಗ ಕೇಳ್ತೀನಿ. ನಾನು ಎಷ್ಟು ದಿನ ಅಂತ ನಮ್ಮ ಅಪ್ಪನ ಮಾತು ಕೇಳ್ಕೊಂತ ಬಿದ್ದಿರ್ಲಿ. ನಿನ್ನ ಪುಣ್ಯದಿಂದ ಈ ಬಂಧನದಿಂದ ನಾ ಬಿಡುಗಡೆ ಆಗಿ. ಆಯ್ತು ಹಂಗಾದ್ರೆ ಸೀದಾ ಬುತ್ತಿ ಬಿಸಾಕಿ ಹಾ ಸೀದಾ ಮನೆಗೆ ಹೋಗು. ಬುತ್ತಿ ಬಿಸಾಕಿ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ತುಂಬಾ ಹೊದಕಂದ್ ಮಕ್ಕ ಆಯ್ತು ಆಯ್ತು. ನಿಮ್ಮ ಅಪ್ಪ ಬರೋ ಸಮಯ ನೋಡಿ ಮುನ್ಸ್ಕೊಂತ ಮೈ ಒಂದ್ಸಲ ಮುರಿ, ಕೈ ಒಂದ್ಸಲ ಮುರಿ. ಅವಾಗ ನೋಡಿ ನಿಮ್ಮ ಅಪ್ಪನ ಅವತಾರ ಆಸಿ ತುಂಬ ಒತ್ತಾಡ. ಏನಾಗ್ತೈತೆ ಬಿಡ ನೆದರಿಗೆದ್ರ ಆಗೈತೆ ಬಾ ಅಂತ ಮಕ್ಕಳ ಮ್ಯಾಗ ಕ್ಯಾಕರ್ಸ್ ಹೋಗಳಿ. ಉಪ್ಪು ಮೆಣಸಿನಕಾಯಿ ಒಳ್ಯಾಗ ಹಾಕಿ ಘಾಟ್ ಎಬ್ಬಿಸಿ ಕೆಂಪಾಕತ್ತನವ. ಏ ಚಕೋರಿ, ಅದನ್ನ ಅಷ್ಟು ಈಸಿಯಾಗಿ ತಗೋಬೇಡ ನೀ. ವಯಸ್ಸಿಗೆ ಬಂದ ಮಗಳು ಮಕ್ಕೊಂಡು ಮೈ ಕೈ ಮುರಿಕ್ಯಾಳ ಅಂದ್ರ ಅಡಕ್ ತಂದಿ ಪಕ್ಕಣಿಲ್ಲ ಮುರಿದಂಗೈತಿ. ಪಕ್ಯಾಗೆಲ್ಲದ ಪಕ್ಯಾಗೆಲ್ಲ ವರ್ಷಾಲಲ್ಲಿ ಹೊಟ್ಟೆ ಕಳ್ಳ ಇಲ್ಲ ಅವತ್ತ. ಇನ್ನು ನನ್ನ ಮನಸ್ಸಿನ ಹೆಂಗ ಅರ್ಥ ಆಗ್ಬೇಕು ಅವನು ಇವತ್ತು ಅವನು ಗೊರೆಗಿಟ್ಟ ಹೊಟ್ಟೆ ನೋಡುದು. ಚಕೋರಿ, ಈ ಪ್ರಯೋಗ ಒಂದು ಮಾಡಿ ನೋಡಿ. ಏನ್ ಮಾಡ್ಲಿ ಬೇಕಾದ್ರ ನಾನು ನಿಮ್ ಮನೆಗೆ ಬರ್ತೀನಿ. ನಿಮ್ಮ ಬಂದು ಚಕೋರಿ ಯಾಕೋ ಏನಾಗ್ಯದ ಅಂತ ಕೇಳ್ತೀನಿ. ಅವಾಗ ನೀನ್ ಹಾಸಿಗೆಯಿಂದ ಎದ್ದು ಮೈ ಕೈ ಮುರ್ಕೊಂಡ ಯಾಕೋ ಏನೋ ನನ್ನ ಮೈಯಾಗ ಒಂಥರ ಜುಮ್ 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 ಅನ್ನಕತ್ತೈತೆ ಅಂತೇಳಿ ಸೀದಾ ಹಿಡ್ಕೊಳಕ್ ಬಂದೆ. ಏನಂದೆ ಹಿಡ್ಕೊಳಪ್ಪ ಅಂದೆ. ಯಾರನ್ನ ನನ್ನ ನಾನು ನಿನ್ನ ಹಿಡ್ಕೊಳಕ್ ಬರ್ಬೇಕಾ? ಅದು ನಮ್ಮ ಅಪ್ಪನ ಮುಂದ ನನಗಾಗದ ಮಾತು. ಯಾಕಂದ್ರ ನಮ್ಮ ಅಪ್ಪ ನಿನ್ನ ಕಂಡ್ರ ಮೊದಲ ಆಗಂಗಿಲ್ಲ. ನಾ ಏನಾರ ನಿನ್ನ ಹಿಡ್ಕೊಳಕ್ ಬಂದೆ ಅಂದ್ರೆ ನಿನ್ನ ಬಿಡ್ತಾನ ನಾನು ಕರ್ಕೊಂಡು ಹೋಗಿ ಏನ ಹಾಕ್ತಾನ. ಎಲ್ಲ ಬಂದು ಉಳಿಯಂಗಿಲ್ಲ. ಸ್ವಲ್ಪ ನಿನಗ ಹಿಡ್ಕೊಳಕ್ ಬರಕ್ ಆಗುದಿಲ್ಲ ನನಗ. ನೋಡ್ ಚಕೋರಿ, ನೀನೇನಂದ್ರು ಉಪಯೋಗ ಇಲ್ಲ. ನೀ ನನಗ ಮಾಮ ಅಂದ್ರೇ ನಿಮ್ಮ ಅಪ್ಪನ ತ್ರಾಸ ಏನಂತ ಗೊತ್ತಾಗೋದು. ನೋಡ್ ಚಕೋರಿ, ನಿನಗೆ ಅಷ್ಟು ಎದಿಕ್ಕಿತ್ತಂದ್ರ ಇಲ್ಲೇ ಸ್ವಲ್ಪ ಮನಸ್ಸು ಮಾಡು. ಇಲ್ಲೇ ಬೇಕಾದ್ರ ಒಂದೆರಡು ಸಲ ಎರಡು ಸಲ ಏನ್ ಹೇಳ್ಬೇಕು? ಮಾಮ ಮಾಮ ಅಂದ್ರ ಧೈರ್ಯ ತಂತ. ಪಾಸಿಟಿವ್ ಅಂತಪ್ಪ ಇದು ಒಳ್ಳೆ ಪಾಸಿಟಿವ್ ಅಂತ. ನಾನು ನಿಮ್ಮ ಮಾಮ ಅನ್ಬೇಕಾ? ಈಗ ಅನ್ಬೇಕಾ ನಾನು ಅನ್ಲೇ ಅಣ್ಣ ನಾವು ಓಣ ನಾವು ಹೇಳ್ಬೇಕಾದ್ರೆ ಹೇಳಕತ್ತಾರಲ್ಲ ಮಾಡ್ತಂದ್ರೆ ಎಲ್ಲ ಅವ್ರು ಹೇಳಕ್ ಬಂದ ಅವ್ರು ಕೇಳಕ್ ಬಂದ್ರ ನೀ ಹೇಳಕ್ ಬಂದಿ ಆತ. ನಾ ಮಾಮ ಅನ್ಬೇಕಾ? ಅವ್ರು ಅಂತೀನಿ ನನ್ನ ಕಂಡೀಷನ್. ಹೇಳು ಅದೇನ್ ನೀವ್ ಕಂಡೀಷನ್? ಮುಚ್ಕೊಂಡ್ ನಿಂದಿರ್ಬೇಕು ಅಂತೀನ. ಏನದು ಮುಚ್ಕೊಂಡು ನಿಂದ್ರದು? ಓ ಹಂಗಂದೆ. ನಾನು ಯಾಕೆ ಕಣ್ಣು ಮುಚ್ಕೋಲಿ? ಬೇಕಾದ್ರೆ ನೀನ ಮುಚ್ಕೊ. ಆಯ್ತು ಬಿಡು. ಈಗ ನೀವ್ ಒಬ್ಬನ ಬರ ಇಬ್ರು ಕಣ್ಣ ಮುಚ್ಕೋಲ್ಲ. ಆಯ್ತು ನೀವ್ ನನ್ ಹಿಡ್ಯಾಕ ನಾನೇ ಹಿಡ್ಯಾಕ ಏನದು? ಕೈ ಓ ಮತ್ ನಾವೇನೋ ಬ್ಯಾರೆ ತಿಳ್ಕೊಂಡ್ಬಿಟ್ಟಿವ. ಅಲ್ಲ ಶಾಣ್ಯಾರ ಒಂಚೂರು ನಾವೇನಾರ ಬ್ಯಾರೆ ಏನಾರ ಹಿಡಿದೀವಂದ್ರ ನಮಗ್ ತಿಪ್ಪಲ ಬ್ಯಾರೆ ಅದಾವ. ಮನ್ಯಾಗ ಆಗ್ತಾವ ಜಗಳ.
ನಮ್ಗೆ ಗೊತ್ತು. ಮುಂಜಾನೆ ಅಟ್ಟ ನಿನ್ನ ಮಾಮ ಮುಂಜಾನೆ ನಮ್ಮ ಅಣ್ಣ ನಾನು ನಿನ್ ತಂಗಿ ಕುರ್ಕುರಿ ಅದಾರೇನ್ರಿ? ಅಯ್ಯಪ್ಪ ಕುರ್ಕುರಿ ಅಲ್ಲಿ ಇಂತ ತಂಡ ತಿನ್ನೋದ ಕುರ್ಕುರಿ ಅಂತ ಅಲ್ಲ ಚಕೋರಿ ಚಕೋರಿ ಶ್ರಾವಣ ತಿಂಗಳಾಗ ನಿನಗೆ ನೆನಪು ಬರ್ತೈತಿ ಹೆಸರು ಗಾಳ್ಯಾಗ ಇನ್ನೊಂದು ಜಾಸ್ತಿ ಏನ್ರಿ? ನಿನಗೆ ನೆನಪು ಬರ್ತೈತಿ